ಇದಕ್ಕೂ ಮುಂಚೆ ನಾವು ಇಂಟರ್ವ್ಯೂ ಶುರು ಮಾಡೋಕ್ಕೂ ಮುಂಚೆ ಆಚೆ ಕಡೆ ನಮ್ಮ ಮಂಡ್ಯ ರಮೇಶ್ ಸರ್ ಇದ್ದರು. ಅವರಾಗಷ್ಟೇ ಮುಗಿಸಿ ಹೊರಡ್ತಾ ಇದ್ರು. ಒಂದಷ್ಟು ತಮಾಷೆ ಮಾಡಿದ್ರು, ದತ್ತಣ್ಣ ನೋಡಿ ಎಷ್ಟು ಬುದ್ಧಿವಂತರು, ಕೊನೆವರೆಗೂ ಮದುವೆ ಮಾಡ್ಕೊಳ್ಳೇ ಇಲ್ಲ ಅಂತ ಆಗಿದ್ದಾಗಿರಲಿ. ಅಥವಾ ಇನ್ನೊಂದೇನೋ, ನಾನು ನಿಮಗೆ ಮೊದಲನೇ ಸತಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಬನ್ನಿ ಸರ್ ಅಂತ, ಎಲ್ಲಿ ಗಾಡಿ ಕಳಿಸ್ಬೇಕು ಅಂತ ಕೇಳಿದಾಗಲೂ ನಾನು ಪಿ ಜಿನಲ್ಲಿದ್ದೀನಮ್ಮ ಅಂತಂದ್ರಿ. ಕೆಲವು ವಿಚಾರಗಳನ್ನು ನೀವು ಹೇಳದೇ ಹೇಳ್ತಾ ಇದ್ದೀರಾ. ಅದು ನಿಮ್ಮ ಆಯ್ಕೆ ಆದ್ರೂ ಪ್ರತಿಯೊಂದು ಆಯ್ಕೆ ಹಿಂದೆನೂ ಕೆಲವು ಸತಿ ನೀವು ಒಬ್ಬಂಟಿಯಾಗಿ ನಿಂತಿರಬಹುದು, ಅದು ನಿಮ್ಮ ದೃಢ ನಿಲ್ವ ಆಗಿರ್ಬೋದು. ಈ ತರಹದ ಲೆಕ್ಕಾಚಾರಗಳು ಶುರುವಾಗಿದ್ದು ಎಲ್ಲಿಂದ ಅಂತ ನಮಗೊಂದು ಕುತೂಹಲ. ಇಲ್ಲ, ಅದು ಮೊದಲಿನಿಂದ ಬಂದಿರೋದು. ಯಾಕೆಂದರೆ ನಾನು 16ನೇ ವರ್ಷಕ್ಕೇ ಚಿತ್ರದುರ್ಗದಲ್ಲಿ ಪ್ರೀ ಯೂನಿವರ್ಸಿಟಿ ಮುಗಿಸಿದ ಮೇಲೆ ಎಂಜಿನಿಯರಿಂಗ್ ಕಾಲೇಜ್ಗೆ ಅಂತ ಬೆಂಗಳೂರಿಗೆ ಬಂದೆ. ಸೊ ಮನೆಯಿಂದ ದೂರವಾಗಿ ಯಾವುದೋ ಒಂದು ಹೊಸ ನಗರದಲ್ಲಿ ಹಾಸ್ಟೆಲ್ ಲೈಫ್ ಶುರುವಾಯಿತು. ಅದು ಫಾರ್ಮೇಟಿವ್ ಇಯರ್ಸ್. ಆ ಸಮಯದಲ್ಲಿ ನಮ್ಮ ಮನಸ್ಸಿನ ಮೇಲೆ ಅನೇಕ ವಿಷಯಗಳು ಗಾಢವಾದ ಪರಿಣಾಮವನ್ನು ಬೀರ್ತಾ ಇರುತ್ತೆ. ನಿಜ. ಹಾಗೆ ಹೊಸ ಹೊಸ ವಿಷಯಗಳು ನಮ್ಮನ್ನು ತಲುಪ್ತಾ ಇರುತ್ತೆ. ಓಕೆ, ಕುತೂಹಲಗಳು ಅಂತ ಹೇಳಿದ್ರಲ್ಲ, ಅವು ಬೆಳೆಯುತ್ತಾ ಇರುತ್ತವೆ. ಓಕೆ, ಸೊ 16ನೇ ವರ್ಷದಿಂದ ಒಂದು ಮನೆಯಿಂದ ದೂರವಾದ ವಾತಾವರಣದಲ್ಲಿ ಬೆಳೀತಾ ಹೋದೆ. ಸಾಮಾನ್ಯವಾಗಿ ಅದು ಒಂದು ಕಾಲೇಜ್ ಲೈಫ್ ಮುಗಿದ ಮೇಲೆ 5 ವರ್ಷದಲ್ಲಿ. ಓಕೆ, ಆಮೇಲೆ ಮತ್ತೆಲ್ಲೋ ಫ್ಯಾಮಿಲಿ ಜೊತೆಗೆ ಸೇರ್ಕೋತಾರೆ, ಇಲ್ಲಾಂದ್ರೆ ಹೊಸ ಒಂದು ಕುಟುಂಬವನ್ನು ಸೃಷ್ಟಿ ಮಾಡ್ತಾರೆ, ಫ್ಯಾಮಿಲಿ ಲೈಫಿಗೆ ಎಂಟರ್ ಆಗ್ತಾರೆ. ನನಗೆ ಹಾಗಾಗಲಿಲ್ಲ. ಈ 5 ವರ್ಷ ಮುಗೀತು ಇಂಜಿನಿಯರಿಂಗ್ ಕಾಲೇಜು, ಇಮಿಡಿಯೇಟಾಗಿ ಏರ್ಫೋರ್ಸ್ ಸೇರಿಕೊಂಡೆ. ಓಕೆ, ಅಲ್ಲಿ ಏರ್ಫೋರ್ಸ್ ಆಫೀಸರ್ಸ್ ಮೆಸ್ ಅಂತ, ಓಕೆ, ಬ್ಯಾಚುಲರ್ಸ್ಗೆಲ್ಲ ಅದು ಒಂದು ತಾಣ ನಮಗೆ. ಅಲ್ಲಿ ಸಕಲ ಸಮಸ್ತ ಇದು ಅನುಕೂಲಗಳು ಇರುತ್ತವೆ. ಅದು ಹಾಗೆ ಬೆಳ್ಕೊಂಡು ಹೋಗ್ತಾ 22 ವರ್ಷ ಆಗೋಯ್ತು. ಅದು ಹೇಗೆ ಹೋಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅದು ಮುಗೀತು ಅನ್ನೋ ಅಷ್ಟರೊಳಗೆ ನಾನು ಅಲ್ಲಿಂದ HALಗೆ ಬಂದೆ. ಹೌದು, HAL ಭಾಳ ಇಂಟ್ರೆಸ್ಟಿಂಗ್. HALಗೆ ಡೆಪ್ಯುಟೇಷನ್ ಬಂದಿದ್ದು ನಾನು. ಓಕೆ, ಆ ಇಂಟರ್ವ್ಯೂನಲ್ಲೇ ನಾನು ಹೇಳಿದ್ದೆ, ನೋಡಿ ಸ್ವಾಮಿ, ನನಗೆ ಬೆಂಗಳೂರು ಬರಬೇಕು ಅಂತ ಇಚ್ಛೆ ಇದೆ. ಯಾಕೆ ಅಂತ ಕೇಳಿ, ಇಲ್ಲ ನನಗೇನೋ ಒಂದಿಷ್ಟು ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಇಚ್ಛೆ ಇದೆ. ಹಾಗಾಗಿ ನಾನು ಏರ್ಫೋರ್ಸನ್ನು ಬಿಟ್ಟು HALಗೆ ಬರೋದಕ್ಕೆ ಒಪ್ಕೊಂಡಿದ್ದೀನಿ. ಸರಿ, ಅದು ಸಾಧ್ಯವಿಲ್ಲ ಅನ್ನೋದಾದರೆ ಈಗಲೇ ಹೇಳಿಬಿಡಿ, ನಾನು ಇಲ್ಲಿಗೆ ಬರೋದೇ ಇಲ್ಲ. ಪಾಪ ಅವ್ರು ಹೇಳಿದ್ರು, ಇಲ್ಲ ನಮಗೆ ಒಂದು ಸ್ವಲ್ಪ ಬಹಳ ಮುಖ್ಯವಾಗಿ ಹೈದರಾಬಾದ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರೇ ಮಾಡಬೇಕಾದ ಕೆಲವು ಕೆಲಸಗಳಿವೆ, ಉಳ್ಕೊಂಬಿಟ್ಟಿದೆ ಅದು. ನೀವು ಎಷ್ಟು ಬೇಗ ಅದನ್ನು ಮುಗಿಸ್ತೀಯೋ ಅಷ್ಟು ಬೇಗ ಅದನ್ನು ಮುಗಿದ ತಕ್ಷಣ ನಾವು ಬೆಂಗಳೂರಿಗೆ ಕಳಿಸ್ಕೋತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಅದೇ ರೀತಿ ನಾನು ಬಹಳ ಬೆಂಗಳೂರಿಗೆ ಬರಬೇಕು ಅನ್ನೋ ಇದಿತ್ತಲ್ಲ, ಆಸೆ. ಹಾಗಾಗಿ 2.5 ವರ್ಷದಲ್ಲಿ ಹೈದರಾಬಾದ್ನಲ್ಲಿ ಅದು ಏನೇನು ಮಾಡಬೇಕಾಗಿತ್ತು, 20 ವರ್ಷದಿಂದ ಮಾಡದೆ ಬಿಟ್ಟುಬಿಟ್ಟಿದ್ದೆ ಕೆಲಸಗಳು, ಅವಿಷ್ಟನ್ನು ಎಲ್ಲ ಮುಗಿಸಿ ಅವ್ರ ಕೈಗೆ ಒಪ್ಪಿಸಿ, ಸ್ವಾಮಿ ಇವಾಗ ತಯಾರಿದ್ದೀರಾ ನೀವು, ನಿಮ್ಮ ಹಳೆ ಮಾತಿಗೆ ತಕ್ಕಂತೆ ಅಂತ ಪಾಪ ಕರೆಸ್ಕೊಂಡ್ರು. ಸರಿ, ಅಲ್ಲಿ ಹೈದರಾಬಾದ್ಗೆ ಹೋದಾಗ ಅಲ್ಲಿ ಅವರು ನನಗೆ ಇದು ಅಂತ, ನನ್ನ ವಾಸ್ತವ್ಯ ಎಲ್ಲಿ ಅಂತ ಕೇಳಿದೆ. ನಾನು ಕ್ವಾರ್ಟರ್ಸ್ ಕೊಟ್ಬಿಡ್ತೀವಪ್ಪ. ರೀ, ನನ್ನ ಜೀವನದಲ್ಲಿ ಕ್ವಾರ್ಟರ್ಸ್ ಅಂದ್ರೇನು ಅಂತ ನನಗೆ ಗೊತ್ತಿಲ್ಲ. ಓಕೆ, ಗ್ಯಾಸ್ ಅಂದ್ರೇನು ಗೊತ್ತಿಲ್ಲ, ಸ್ಟವ್ ಅಂದ್ರೇನು ಗೊತ್ತಿಲ್ಲ. ಅಲ್ಲಿ ನಾನು ಜೀವನ ಮಾಡೋಕ್ಕಾಗಲ್ಲ. ಮತ್ತು ಏನು ಮಾಡಬೇಕು ಅಂತ ಇಲ್ಲ, ನಾನು ಇದ್ದಿದ್ದು ಇಷ್ಟು ದಿವಸ ಏರ್ಫೋರ್ಸ್ ಆಫೀಸರ್ಸ್ ಮೆಸ್ನಲ್ಲಿ. ಅದಕ್ಕೆ ಈಕ್ವಿಲೆಂಟಾಗಿ ನಿಮ್ಮಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ಆ ಗೆಸ್ಟ್ ಹೌಸ್ನಲ್ಲಿ ಒಂದು ರೂಮ್ ಕೊಡಿ ನನಗೆ, ನಾನು ಅಲ್ಲಿರ್ತೀನಿ. ಅದು ಬಿಟ್ಟು ಮನೆ ಮಠ ತೊಗೊಂಡು ಮತ್ತು ಹೊಸ ಸಂಸಾರ ಶುರು ಮಾಡೋದ್ರೆ ನನ್ನ ಕೈಲಾಗಲ್ಲ. ಪಾಪ ಅದನ್ನು ಮಾಡಿದ್ರು ಅದು. ಸೊ ಅಲ್ಲೂ ಕೂಡ 2.5 ವರ್ಷ HAL ಗೆಸ್ಟ್ ಹೌಸ್ನಲ್ಲೇ ಇದ್ದಿದ್ದು.
ಹ್ಞೂ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನನ್ನ HAL ಸ್ಟಾಫ್ ಕಾಲೇಜ್ ಅಂತ, ಹ್ಞೂ ಅದೊಂದು ರೆಸಿಡೆನ್ಷಿಯಲ್ ಕಾಲೇಜು. ಅಲ್ಲೊಂದು ಹಾಸ್ಟೆಲ್ ಇದೆ, ಒಂದು 120 ಜನ ಇರೋವಂಥ ಹಾಸ್ಟೆಲ್ಲು. ಓಹೋ. ಅಲ್ಲೂ ಹೇಳಿದೆ, ನೋಡಿ ನಾನು ಇಷ್ಟು ದಿವಸ ಇದರೊಳಗೆ ಇದ್ದಿದ್ದು ಗೆಸ್ಟ್ ಹೌಸ್ನಲ್ಲಿ. ಇಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ಬಟ್ ಅದು ದೂರ, ನಮ್ಮ ಕಬ್ಬನ್ ರೋಡ್ನಲ್ಲಿ ಇರೋದು. ಇಲ್ಲೇ ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ ಒಂದು ಹಾಸ್ಟೆಲ್ ಇದೆ ನಿಮ್ಮದು. ಆ ಹಾಸ್ಟೆಲ್ಗೆ ಒಬ್ಬ ಸೀನಿಯರ್ ಮ್ಯಾನ್ ವಾರ್ಡನ್ ಥರ ಇರ್ತೀನಿ ನಾನು, ನನಗೆ ಬೇಕಾಗಿರೋದು ಒಂದು ರೂಮ್ ಅಷ್ಟೇ ಅಂತ. ಹಾಂ ಅಂತ ಒಪ್ಕೊಂಡಿದ್ರು. ಅದು ಯಾಕೋ ಆಮೇಲೆ ಒಂದು 6 ತಿಂಗಳು ಇಲ್ಲ, ನಾನು 87 ಫೆಬ್ರವರಿನಲ್ಲಿ ಬಂದಿದ್ದು, ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಇಲ್ಲಪ್ಪ ಅದು ದ ರೂಲ್ಸ್ ಟು ನಾಟ್ ಪರ್ಮಿಟ್, ಓಕೆ ಬೇಕಾದ್ರೆ ನಿನಗೆ ಇನ್ನೊಂದು ಇಲ್ಲೇ ಎದುರುಗಡೆನೇ ಒಂದು ಕ್ವಾರ್ಟರ್ ಕೊಟ್ಬಿಡ್ತೀವಿ, ಓಕೆ ಅಲ್ಲಿದ್ದು ಬಿಡು ಅಂತ, ಬೇಕಾದ್ರೆ ಬಿಟ್ಟು ಹೋಗ್ತೀನಿ, ಓಕೆ ಕ್ವಾರ್ಟರ್ಸ್ ಇರೋಕ್ಕಾಗಲ್ಲ. ಆಮೇಲೆ ಪಾಪ ಅವ್ರಿಗೆ ಹೇಳಿ, ಇಲ್ಲ ರೂಲ್ಸ್ ಪ್ರಕಾರ ಕಂಟಿನ್ಯೂಸ್ ಆಗಿ ಇಲ್ಲಿರೋಕ್ಕಾಗಲ್ಲ ಅಂತ, ನಿಮ್ಮ ಇಷ್ಟ. ಇಲ್ಲೊಬ್ಬ ಸೀನಿಯರ್ ಮ್ಯಾನ್ ಇಷ್ಟು ಜನ 120 ಹುಡುಗರನ್ನ ಹ್ಯಾಂಡಲ್ ಮಾಡ್ತಾರೆ, ನೋಡ್ಕೊಳ್ಳೋ ಅಂಥ, ಅವ್ರ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಳ್ಳೋ ಅಂಥ ಒಂದು ಅವಕಾಶ ನಾನು ನಿಮಗೆ ಕೊಟ್ಟೆ, ನೀವು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಮನೆ ಬರ ಅಂದ್ಕೊಂಡು, ಆವಾಗ ನಾನೇ ಒಂದು ನಮ್ಮ ಅಣ್ಣನ ಮನೆ ಮೇಲ್ಗಡೆ ಒಂದು ರೂಮ್ ಕಟ್ಟಿಸ್ಕೊಂಡೆ ನಾನು. 87ರ ವಿಜಯದಶಮಿ ದಿವಸ ಅಲ್ಲಿ ಹೋಗಿ ಶುರು ಮಾಡಿದೆ. 37 ವರ್ಷ ಅದೇ ಜಾಗದಲ್ಲಿದ್ದೆ. ಹೀಗಾಗಿ ನಾನು ಈ ನಮ್ಮ ಅಣ್ಣನ ಮನೆಗೆ ಬರೋವರೆಗೂ ಕೂಡ ಎಲ್ಲ ಇಂಡಿಪೆಂಡೆಂಟಾಗಿ 22 ಒಂದು ಸುಮಾರು 24 ವರ್ಷ ಪ್ಲಸ್ ನನ್ನ ಕಾಲೇಜ್ ಲೈಫ್ 5, ಸುಮಾರು 30 ವರ್ಷ ಇಂಡಿಪೆಂಡೆಂಟಾಗಿ, ಓಕೆ, ಯಾವುದೇ ಕುಟುಂಬದ ಜೊತೆಯಲ್ಲಿ ಸಂಸಾರದ ಚಿಂತನೆ ಹೋಗಿಲ್ಲ, ಸಂಸಾರ ಸಾಗರದಲ್ಲಿ ತೇಲಲಿಲ್ಲ, ಸಂಸಾರ ಸಾಗರದಲ್ಲಿ ಮುಳುಗಲೂ ಇಲ್ಲ, ದೂರ ನಿಂತ್ಕೊಂಡೆ.